ಬೆಳಿಗ್ಗೆ ಹಿಂತಿರುಗಲು ವಿಕ್ರಮ್ ಮತ್ತು ದೀಕ್ಷಾ ಸಿದ್ಧರಾಗ್ತಿದ್ದಾರೆ. ಸುಮಾರು 8 ಗಂಟೆಗೆ ರೂಮ್ ಖಾಲಿ ಮಾಡಿ ಅವರೆಲ್ಲ ಹೊರಟರು. ಕಾರ್ನಲ್ಲಿ ಕೂತಿದ್ದಾಗಲೂ ದೀಕ್ಷಾಳಿಗೆ ಒಂದು ಸಂಶಯ ಇತ್ತು. ಅದನ್ನು ವಿಕ್ರಮನ ಬಳಿ ಕೇಳಲೇಬೇಕಂತ ಅವಳು ನಿರ್ಧರಿಸಿದ್ಲು. ಸರ್? ಹ್ಞೂ ಏನು? ಓಹೋ, ಕೇವಲ ಹ್ಞೂ ಅನ್ನೋದರಲ್ಲೂ ಈ ಮನುಷ್ಯನಿಗೆ ಅದೆಂಥ ಗಾಂಭೀರ್ಯ ಅಂದ್ಕೊಂಡ್ಳು ದೀಕ್ಷಾ. ಹಾಂ ಸರ್. ನೀನೇನು ನನ್ನ ತಮಾಷೆ ಮಾಡ್ತಿದ್ಯಾ? ಅಯ್ಯೋ ಇಲ್ಲ ಸರ್, ಅದು ನಮ್ಮ ವಿಮಾನ ಇರೋದು ಮಧ್ಯಾಹ್ನದ ಮೇಲಲ್ವಾ? ಇಲ್ಲಿಂದ ವಿಮಾನ ನಿಲ್ದಾಣಕ್ಕೆ ಅರ್ಧ ಗಂಟೆ ದಾರಿಯೂ ಇಲ್ಲ. ಹಾಗಿದ್ಮೇಲೆ ನಾವು ಯಾಕೆ ಇಷ್ಟು ಬೇಗ ವಿಮಾನ ನಿಲ್ದಾಣಕ್ಕೆ ಹೋಗಿ ಕೂತ್ಕೊಳ್ಬೇಕು? ವಿಕ್ರಮ್ ಅವಳನ್ನು ಒಮ್ಮೆ ಸಿಟ್ಟಿನಿಂದ ದಿಟ್ಟಿಸಿ ನೋಡ್ದ. ನಂತರ ಸುಮ್ಮನೆ ಮುಂದೆ ನೋಡ್ತಾ ಕೂತ. ಇವ್ರ್ಯಾಕೆ ನನ್ನ ಹೀಗೆ ನೋಡಿ ಎದುರಿಸ್ತಿದ್ದಾರೆ? ನಾನೇನು ಅಪರಾಧ ಮಾಡಲಿಲ್ವಲ್ಲ, ಸರಿಯಾದ ವಿಷಯವನ್ನೇ ಕೇಳಿದ್ನಲ್ಲ. ಹೋ, ಮನಸ್ಸಿನಲ್ಲಿ ವಿಕ್ರಮ್ನನ್ನು ಹೀಯಾಳಿಸಿ ಬೈಕೊಂಡು ಅವಳು ಹೊರಗಿನ ದೃಶ್ಯಗಳನ್ನ ನೋಡ್ತಾ ಕೂತ್ಲು. ಸುಮಾರು 8 ಗಂಟೆಗೆ ಅವರು ವಿಮಾನ ನಿಲ್ದಾಣ ತಲುಪಿದ್ರು. ವಿಮಾನ ನಿಲ್ದಾಣದ ಕೆಲಸಗಳನ್ನೆಲ್ಲ ಮುಗಿಸಿ ಅವರು ವಿಮಾನ ಏರಿದ್ರು. ಮನಸ್ಸಿನಲ್ಲಿ ಒಂದು ರೀತಿಯ ನೋವು ಕಾಣಿಸ್ಕೊಂತು. ಯಾಕೋ ಕ್ವೀನ್ಸ್ಲ್ಯಾಂಡ್ ಮೇಲೆ ಅವಳಿಗೆ ತುಂಬ ಇಷ್ಟವಾಗಿ ಹೋಗಿತ್ತು. ಅನೇಕ ಸುಂದರ ದೃಶ್ಯಗಳನ್ನ ನೋಡದೆ ಊರಿಗೆ ಹಿಂತಿರುಗ್ತಿದ್ದೀನಲ್ಲ ಎನ್ನೋ ಬೇಸರ ಒಂದೆಡೆ. ಮತ್ತೊಮ್ಮೆ ಕ್ವೀನ್ಸ್ಲ್ಯಾಂಡ್ ವಿಶ್ವವಿದ್ಯಾಲಯದ ಮರದ ಕೆಳಗೆ ಕೂತು ಆ ನೀಲಿ ವಿಸ್ಮಯವನ್ನು ಆಸ್ವಾದಿಸಬೇಕು ಅನ್ನಿಸ್ತವಳಿಗೆ. ಕಳೆದು ಹೋದ ಕ್ಷಣಗಳನ್ನು ಮನಸ್ಸಿನ ನೆನೆಯುತ್ತಾ ಅವಳು ಮೆಲ್ಲನೆ ಕಣ್ಣು ಮುಚ್ಚಿದ್ಲು. 9:05ಕ್ಕೆ ವಿಮಾನ ಹಾರಿತು. 2.5 ಗಂಟೆಗಳ ಪ್ರಯಾಣ ನಂತರ ವಿಮಾನ ಕೀನ್ಸ್ ವಿಮಾನ ನಿಲ್ದಾಣದಲ್ಲಿ ಇಳಿತು. ಇದೆಲ್ಲ ತಿಳಿಯದ ದೀಕ್ಷಾ ಇನ್ನೂ ನಿದ್ದೆಯಲ್ಲಿದ್ಲು. ದೀಕ್ಷಾ? ವಿಕ್ರಮ್ನ ಕರೆಯು ಅವಳನ್ನು ಎಚ್ಚರಿಸ್ತು. ಅವಳು ಕಣ್ಣು ಮಿಟುಕಿಸಿ ತೆರೆದ್ಲು. ಸ್ಥಳ ತಲುಪಿದ್ವು. ಏನು ಇಷ್ಟು ಬೇಗನಾ? ಬರುವಾಗ 10-11 ಗಂಟೆ ಬೇಕಿತ್ತಲ್ಲ. ಈಗ ಚೆನ್ನೈ ಇತ್ತೀಚೆಗೆ ಸ್ಥಳ ಬದಲಾಯಿಸಿದೆಯೇ? ಬಾಯ್ ಮುಚ್ಚು, ಇದು ಚೆನ್ನೈ ಅಲ್ಲ, ಕೇನ್ಸ್. ಅಷ್ಟು ಹೇಳಿ ಅವನು ಹೊರಗೆ ನಡೆದ. ಅವನ ಹಿಂದೆ ಅವಳು ಹೋದ್ಲು. ಅಲ್ಲ ಸರ್, ನಾವೇಗೆ ಇಲ್ಲಿಗೆ ಬಂದೋ? ನಿನಗೊಬ್ಬ ಒಳ್ಳೆಯ ಹುಡುಗನ ಹುಡುಕೋದಕ್ಕೆ. ಓಹೋ, ಅದಕ್ಕೆ ನೀವು ಕಷ್ಟಪಡಬೇಡಿ ಸರ್, ನನ್ನ ವ್ಯಕ್ತಿಯನ್ನು ನಾನೇ ಹುಡುಕೊಂಡು ಇಟ್ಟಿದ್ದೀನಿ ಅಂತ ಹೇಳಿ ಅವಳು ಅವನ ಕಡೆ ಮುಖ ಸೊಟ್ಟಾಗಿ ಮಾಡಿದ್ಲು. ಸೊಂಟದ ಮೇಲೆ ಕೈ ಹಾಕಿ ಅವಳನ್ನ ತನ್ನ ಹತ್ರ ಕೇಳಿಕೊಂಡಾಗ ದೀಕ್ಷಾ ಕಣ್ಣು ಬಿಟ್ಟು ಅವನನ್ನು ನೋಡಿದ್ಲು. ಓಹೋ, ನಿಜವಾಗಿಯೂ ನಿನಗೆ ಸಂಗಾತಿ ಸಿಕ್ಕಿದ್ದಾನೆಯೇ? ಅವಳ ಕಣ್ಣುಗಳನ್ನೇ ದಿಟ್ಟಿಸಿ ಅವನು ಕೇಳಿದಾಗ ಅವನ ಕಣ್ಣುಗಳ ಆಳಕ್ಕೆ ಮುಳುಗಿ ಹೋಗ್ತಿರುವಂಥವಳಿಗೆ ಅನ್ನಿಸ್ತು. ಹೇಳಿ ದೀಕ್ಷಾ, ನಿನಗೆ ಸಿಕ್ಕಿದಾನಾ? ಇಲ್ಲ, ಅವಳು ಹೇಗೋ ಹೇಳಿ ಮುಗಿಸಿದ್ಲು. ಒಂದು ವಿಜಯದ ನಗುವಿನೊಂದಿಗೆ ಅವಳ ಸೊಂಟದಿಂದ ಅವನ ಕೈ ತೆಗೆದ. ಅವನ ಕೈಗಳ ಬಿಸಿ ಇಂದಿಗೂ ತನ್ನ ಸೊಂಟದಲ್ಲಿ ತುಂಬಿಕೊಂಡಿರುವಂತೆ ಅವಳಿಗೆ ಅನ್ನಿಸ್ತು. ಕನಸು ಕಂಡದ್ದು ಮುಗಿದಿದ್ರೆ ಹೋಗೋಣ. ಗಾಳಿಯಂತೆ ಮೆಲ್ಲನೆ ಅವನ ಧ್ವನಿ ಅವಳ ಕಿವಿ ಹತ್ತಿರ ಬಿದ್ದಾಗ ಅವಳು ಬೆಚ್ಚಿ ಬಿದ್ಲು. ಮೈ ನಡುಕ್ತು. ಅವನ ಮುಖ ನೋಡದೆ ಅವಳು ಅವನ ಜೊತೆ ಹೊರಗೆ ನಡೆದ್ಲು. ಅಲ್ಲಿಂದ ಒಂದು ಟ್ಯಾಕ್ಸಿಯಲ್ಲಿ ವಿಕ್ರಮ್ ಹೇಳಿದ ಸ್ಥಳಕ್ಕೆ ಅವರು ಪ್ರಯಾಣವನ್ನು ಬೆಳೆಸಿದ್ರು. ಸ್ವಲ್ಪ ಹೊತ್ತಿನ ಪ್ರಯಾಣದ ನಂತರ ಅವರು ಅಲ್ಲಿಗೆ ತಲುಪಿದ್ರು. ಟ್ಯಾಕ್ಸಿ ಹಣ ಕೊಟ್ಟು ಲಗೇಜ್ ತೆಗೆದುಕೊಂಡು ಅವರು ಒಂದು ಮನೆ ಮುಂದೆ ನಡೆದರು. ಇದು ಯಾರ ಮನೆ ಸರ್? ನಿನ್ನ ಚಿಕ್ಕಮ್ಮನ ಮನೆ. ಸುಮ್ಮನೆ ಬರೋದು ನೋಡು. ಹ್ಞೂ. ಕರೆಗಂಟೆ ಬಾರಿಸಿ ಅವರು ಹೊರಗೆ ಕಾಯ್ತಾ ನಿಂತರು. ಒಂದು ಕ್ಷಣದ ನಂತರ ಆ ಮನೆಯ ಬಾಗಿಲು ತೆರೆಯಲ್ಪಟ್ಟಿತು. ಚಿಕ್ಕದಾದ ಟಾಪ್ ಮತ್ತು ಮಂಡಿ ಮೇಲಿರೋ ಶಾರ್ಟ್ಸ್ ಧರಿಸಿದ ಕೆಂಪು ಕೂದಲಿನ ಮಹಿಳೆಯೊಬ್ಬಳು ಅವರನ್ನ ದಿಟ್ಟಿಸಿ ನೋಡಿದ್ಲು. ವಿಕ್ರಮ್ನನ್ನ ಕಂಡ ತಕ್ಷಣ ಅವಳ ಕಣ್ಣುಗಳ ಅರಳಿದ್ಲು. ತಕ್ಷಣವೇ ಅವಳು ಅವನನ್ನು ಬಿಗಿಯಾಗಪ್ಕೊಂಡ್ಳು. ಅವನ ತುಟಿಗೆ ಮುತ್ತು ನೀಡಿದ್ಲು. ದೀಕ್ಷಾಳಿಗೆ ಒಂದು ಕ್ಷಣ ಎದೆಯಲ್ಲಿ ವಿಪರೀತ ನೋವಾಯಿತು. ಅವಳು ಬೇಸರದಿಂದ ವಿಕ್ರಮ್ನನ್ನು ನೋಡಿದ್ಲು. ನಿರೀಕ್ಷಿಸಿದ ಈ ಮುತ್ತಿನಿಂದ ಅವನೂ ಕೂಡ ಆಘಾತಕ್ಕೊಳಗಾಗಿದ್ದ. ಅಯ್ಯೋ ಖ್ಯಾತಿ, ನನ್ನ ಬಿಡು, ಹೀಗಿಡಿದ್ರೆ ನಾನು ಸತ್ತು ಹೋಗ್ತೇನೆ. ಓ ಕ್ಷಮಿಸು ವಿಕ್ರಮ್, ನಾನು ನಿನ್ನ ಕಣ್ಣು ಸಂತೋಷದಲ್ಲಿ ಹಾಗೆ ಮಾಡಿದೆ. ಎಷ್ಟು ಕಾಲ ಆಯಿತು. ದೇವರೇ ಥ್ಯಾಂಕ್ ಯು. ಇಲ್ಲಿ ಒಬ್ಬಳ ಹತ್ರ ಇದ್ದ ಜ್ಞಾನ ಎಲ್ಲ ಆರು ಹೋಗಿದೆ. ಅದು ನಮ್ಮ ದೀಕ್ಷಾ. ಯಾಕಂದರೆ ಆ ವಿದೇಶಿ ಮಹಿಳೆ ಅಚ್ಚ ಕನ್ನಡದಲ್ಲಿ ಮಾತಾಡ್ತಿದ್ಲು. ಅವಳು ವಿಕ್ರಮ್ ಮತ್ತು ಖ್ಯಾತಿನ ಕಣ್ಣು ಬಿಟ್ಟು ನೋಡಿದ್ಲು. ಆಗಲೇ ವಿಕ್ರಮನ ಜೊತೆಗಿದ್ದ ಆ ಹುಡುಗಿಯನ್ನು ಗಮನಿಸಿದ್ಲು. ವಿಕ್ರಮ್, ಇದ್ಯಾರು? ವಿಕ್ರಮ್ ಏನೋ ಹೇಳೋದಕ್ಕೆ ಹೋಗುವ ಮುನ್ನವೇ ದೀಕ್ಷಾ ಮಧ್ಯಪ್ರವೇಶಿಸಿ ಹೇಳಿದ್ಲು. ನಾನು ಇವರ ಹೆಂಡತಿ ದೀಕ್ಷಾ. ವಿಕ್ರಮ್. ನಮ್ಮ ವಿಕ್ರಮ್ಗೆ ಖ್ಯಾತಿ ಮುತ್ತು ಕೊಟ್ಟಿದ್ದು ದೀಕ್ಷಾಳಿಗೆ ಅಷ್ಟೇನು ಇಷ್ಟ ಆಗಲಿಲ್ಲ. ಆ ಸಿಟ್ಟಿನಲ್ಲಿ ಅವಳು ತಾನು ಹೆಂಡತಿ ಅಂತ ಹೇಳಿಬಿಟ್ಲು. ವಿಕ್ರಮ್ ಅವಳನ್ನ ಗಂಭೀರವಾಗಿ ಒಮ್ಮೆ ನೋಡ್ದ. ದೀಕ್ಷಾ ಮಾತ್ರ ಇದೆಲ್ಲವನ್ನು ನಾನು ಸಾಕಷ್ಟು ನೋಡಿದ್ದೀನಿ ಅನ್ನೋ ಹಾವಭಾವದಲ್ಲಿದ್ಲು. ಹಾಯ್, ನಾನು ಕ್ಯಾಥರಿನ್, ವಿಕ್ರಮ್ನ ಬೆಸ್ಟ್ ಫ್ರೆಂಡ್ ಅಂತೇಳಿ ದೀಕ್ಷಾಳನ್ನು ಅಪ್ಕೊಂಡ್ಳು. ಅವಳು ಕೂಡ ಮರಳಿ ಅಪ್ಪಿದ್ಲು. ಹೇ, ಇಬ್ಬರು ಒಳಗೆ ಬನ್ನಿ.
ಅವಳ ಹಿಂದೆ ಇವರಿಬ್ಬರು ಒಳಗೆ ಹೋದರು. ಅದೊಂದು ಸುಂದರವಾದ ಮನೆ. ಪೇಂಟಿಂಗ್ಗಳು ಮತ್ತು ಕರಕುಶಲ ವಸ್ತುಗಳಿಂದ ಆ ಮನೆ ತುಂಬಿತ್ತು. ದೀಕ್ಷಾಳಿಗೆ ಆ ಮನೆ ತುಂಬ ಇಷ್ಟ ಆಯಿತು. ಮನಸ್ಸಿಗೆ ಒಂದು ರೀತಿ ತಂಪನ್ನಿಸ್ತು. ಬನ್ನಿ ಕೂತ್ಕೊಳ್ಳಿ. ಅಡುಗೆ ಮನೆಯಲ್ಲಿದ್ದ ಸಹಾಯಕರನ್ನು ಕರೆದವರಿಗಾಗಿ ವಿಶೇಷ ಹಣ್ಣಿನ ರಸ ತಯಾರಿಸೋದಕ್ಕೆ ಹೇಳಿ ಅವರ ಜೊತೆ ಬಂದು ಕೂತ್ಲು. ಆದರೂ ವಿಕ್ರಮ್, ನೀನು ಮದುವೆ ಆಯಿತು ಅಂದರೆ ನನಗೆ ನಂಬೋದಕ್ಕೆ ಸಾಧ್ಯ ಆಗ್ತಿಲ್ಲ. ಖ್ಯಾತಿ ಬಂದು ನಿಟ್ಟುಸಿರು ಬಿಟ್ಲು. ಅದಕ್ಕೆ ವಿಕ್ರಮ್ ಕೇವಲ ನಸುನಕ್ಕ. ದೀಕ್ಷಾ ಅವನನ್ನು ಕದ್ದು ನೋಡಿದ್ಲು. ಆ ಮುಖದ ಮೇಲಿನ ನಗು ಎಂಥ ಸೌಂದರ್ಯ! ಅಪರೂಪಕ್ಕೊಮ್ಮೆ ಮಾತ್ರ ಸಂಭವಿಸೋ ಅದ್ಭುತವದು. ದೀಕ್ಷಾ, ಖ್ಯಾತಿಯ ಕರೆಯು ಅವಳನ್ನು ವಿಕ್ರಮ್ನ ಮುಖದಿಂದ ನೋಟ ಬದಲಿಸುವಂತೆ ಮಾಡಿತು. ಕ್ವೀನ್ಸ್ಲ್ಯಾಂಡ್ ವಿಶ್ವವಿದ್ಯಾಲಯದ ಸುಂದರಿಯರ ಆರಾಧ್ಯ ದೈವ ಈ ಮನುಷ್ಯ. ಇವನು ಒಂದು ನೋಟಕ್ಕಾಗಿ, ಪ್ರೇಮಕ್ಕಾಗಿ ಅನೇಕರು ಕಾತು ಕೂತಿದ್ರು. ಆದರೂ ಇವನು ಯಾರಿಗೂ ತನ್ನ ಮನಸ್ಸು ಬಿಡಿ ಒಂದು ನೋಟವನ್ನು ಕೊಟ್ಟಿರಲಿಲ್ಲ. ನೀನೇ ಅದೃಷ್ಟವಂತೆ. ವಿಕ್ರಮ್ನಾಥ ಮನಸ್ಸನ್ನು ಗೆದ್ದ ಅದೃಷ್ಟವಂತೆ. ಈ ಸಿಡುಕ್ ಬುದ್ಧಿಯವನನ್ನು ಹೇಗಿಷ್ಟಪಟ್ಟೆ? ಅದು ನಂತರ ಅಕ್ಕ, ನಾವು ಮೊದಲ ಬಾರಿ ಭೇಟಿಯಾಗಿದ್ದು ಒಂದು ದೇವಸ್ಥಾನದಲ್ಲಿ. ಅಂದು ಜನಸಂದಣಿಯಲ್ಲಿ ನಾವು ಪರಸ್ಪರ ತಾಗಿದ್ವು. ನಾನು ಬೀಳೋದಕ್ಕೆ ಹೋದಾಗ ವಿಕ್ರಮ್ ಅವರೇ ನನ್ನನ್ನು ಹಿಡಿದ್ರು. ಅಂದು ಮೊದಲ ಬಾರಿಗೆ ನಮ್ಮ ಕಣ್ಣುಗಳು ಸಂಧಿಸಿದ್ವು. ಆಮೇಲೆ ಹಲವು ಕಡೆ ಆಕಸ್ಮಿಕವಾಗಿ ನಾವು ಭೇಟಿಯಾದವು. ಒಮ್ಮೆ ವಿಕ್ರಮ್ ಅವರೇ ಮನಸ್ಸು ಬಿಚ್ಚಿ ನನ್ನ ಇಷ್ಟಪಡ್ತೀನಿ ಅಂತ ಹೇಳಿದ್ರು. ನನಗೂ ಇಷ್ಟ ಆಯಿತು. ಆಮೇಲೆ ಲವ್ ಬಹಳ ಬೇಗ ನಡೀತು. ಈಗ ಸಂತೋಷದ ಸಂಸಾರ. ಇವಳು ಯಾರಾದರೂ ಕತೆ ಬರೆಯೋಳು ಮೊಮ್ಮಗಳಾ? ಎಷ್ಟು ಬೇಗ ಒಂದು ಕಥೆಯನ್ನು ಕಟ್ಟಿಬಿಟ್ಲು ಕಳ್ಳಿ ಅಂತ ವಿಕ್ರಮ್ ಮನಸ್ಸಿನಲ್ಲಿ ಅಂದ್ಕೊಂಡ. ವಾವ್, ಅದ್ಭುತ! ಹಾಗೆ ಈ ಕಲ್ಲಿನ ಹೃದಯದೊಳಗೆ ಸೇರಿದೆಯಾ ನೀನು? ಹ್ಞೂ, ಬಹಳ ಬೇಗ. ಮತ್ತು ದೀಕ್ಷಾ ನಡುವೆ ಒಳ್ಳೆ ಸ್ನೇಹ ಉಂಟಾಯಿತು. ನಿಮ್ಮ ಗಂಡ ಎಲ್ಲಿದ್ದಾರಕ್ಕ? ಅವರು ಗ್ರೇಟ್ ಬ್ಯಾರಿಯರ್ ನ್ಯಾಷನಲ್ ಪಾರ್ಕ್ನಲ್ಲಿ ಕೆಲಸ ಮಾಡ್ತಾರೆ. ಬರುವಾಗ ರಾತ್ರಿ ಆಗುತ್ತೆ. ಏನು? ಗ್ರೇಟ್ ಬ್ಯಾರಿಯರ್ನಲ್ಲ? ಅದು ಇಲ್ಲಿಗೆ ಹತ್ರವೇ? ಓಹೋ, ನಿನಗಿದೆಲ್ಲ ಗೊತ್ತಿಲ್ವಾ? ಇವು ನಿನಗೇನನ್ನು ಹೇಳಿಲ್ವಾ? ಗ್ರೇಟ್ ಬ್ಯಾರಿಯರ್ ರೀಫ್ನ ದ್ವಾರ ಅಂತ ಕರೆಯೋ ಸ್ಥಳವೇ. ಕೇರ್ನ್ಸ್ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ 35 ನಿಮಿಷ ಬೇಕಾಗುತ್ತೆ. ನಾವು ಹೋಗೋ ಬೋಟ್ನ ವೇಗದ ಮೇಲೆ ಅದು ನಿರ್ಧಾರ ಆಗುತ್ತೆ. ನಾವು ನಾಳೆ ಅಲ್ಲಿಗೆ ಹೋಗೋಣ. ನಿಜವಾಗಿಯೂ ಕರ್ಕೊಂಡು ಹೋಗ್ತೀರಾ? ಅವಳು ಅರಳಿದ ಕಣ್ಣುಗಳಿಂದ ಕೇಳಿದ್ಲು. ಮತ್ತೆ ಕರ್ಕೊಂಡು ಹೋಗದೇ ಇರ್ತೇನಾ? ಇಲ್ಲಿವರೆಗೆ ಬಂದು ಅದನ್ನು ನೋಡದೆ ಹೋದರೆ ಏನು ಸುಖ? ಹೇ ಇಲ್ಲ, ನಾವು ನಾಳೆಯೇ ಹಿಂತಿರುಗಬೇಕು. ಇಲ್ಲಿ ಸ್ವಲ್ಪ ಕೆಲಸದ ನಿಮಿತ್ತ ಬಂದಿದ್ದೀವಿ. ದೀಕ್ಷಾಳ ಅರಳಿದ ಮುಖ ಒಂದು ಕ್ಷಣದಲ್ಲಿ ಬಾಡಿ ಹೋಯಿತು. ಬೇಸರ ಆಯಿತು. ನೋಡು ವಿಕ್ರಮ್, ನಿನ್ನನ್ನು ಕೊಂದು ಹಾಕ್ತೀನಿ. ನಾಳೆ ಹೋಗ್ತಾನಂತೆ. ನಿನಗೆ ಬೇಕಿದ್ರೆ ನೀನು ಹೋಗು. ಆದರೆ ದೀಕ್ಷಾಳನ್ನು ನಾನು ಇಲ್ಲಿನ ಎಲ್ಲವನ್ನ ತೋರಿಸೇ ಕಳಿಸ್ತೀನಿ. ನಿನ್ನ ಈ ಗಾಂಭೀರ್ಯ ನನ್ನ ಹತ್ರ ಬೇಡ ಮಗನೇ. ನಿನ್ನ ಈ ಬುದ್ಧಿ ನನ್ನ ಹತ್ರ ನಡೆಯಲ್ಲ. ಓ ಸರಿ, ಸಾಕ್ಬಿಡು. ಇನ್ನು ನಾನು ಅಡ್ಡ ಬಂದು ಇವಳು ಆ ಜಾಗ ನೋಡೋದಂತ ಆಗೋದು ಬೇಡ. ಹೋಗೋಣ, ಸರಿನಾ? 1000 ಪೂರ್ಣ ಚಂದ್ರರು ಅರಳಿದಂತೆ ಅವಳ ಮುಖ ಮತ್ತೆ ಪ್ರಕಾಶಿಸಿತು. ನಂತರ ಖ್ಯಾತಿ ದೀಕ್ಷಾಳಿಗೆ ಆ ಜಾಗದ ಬಗ್ಗೆ ಬಹಳಷ್ಟು ವಿಷಯಗಳನ್ನ ಹೇಳಿದ್ಲು. ಪ್ರತಿಯೊಂದು ವಿಷಯವನ್ನು ಕೇಳಿದಾಗಲೂ ದೀಕ್ಷಾಳಿಗೆ ಆಶ್ಚರ್ಯವಾಗ್ತಿತ್ತು. ಒಬ್ಬ ಸಣ್ಣ ಮಗು ತಾಯಿ ಮುಂದೆ ಕೂತು ಕತೆ ಕೇಳುವಂತೆ ಅವಳೆಲ್ಲವನ್ನ ಕೇಳಿಸ್ಕೊಳ್ತಿದ್ಲು. ಖ್ಯಾತಿ ಅವರಿಗಾಗಿ ರೂಮನ್ನು ಸಿದ್ಧಪಡಿಸಿದ್ಲು. ಇನ್ನು ಇಬ್ಬರು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ, ಅಷ್ಟರಲ್ಲಿ ನಾನು ಊಟವನ್ನು ಸಿದ್ಧಪಡಿಸ್ತೀನಿ. ಅವರು ರೂಮ್ ಒಳಗೆ ಹೋದರು. ವಿಕ್ರಮ್ ಬಾಗಿಲು ಹಾಕಿ ದೀಕ್ಷಾಳನ್ನು ಗೋಡೆಗೆ ಅದುಮ್ದ ಮತ್ತು ಅವಳ ಕಣ್ಣುಗಳನ್ನೇ ನೋಡ್ದ. ಯಾವ ದೇವಸ್ಥಾನದಲ್ಲೇ ನಾನು ನಿನ್ನ ಮೊದಲ ಬಾರಿ ನೋಡಿದ್ದು ಹೇಳೇ? ನಾವು ಹಲವು ಕಡೆ ಮತ್ತೆ ಭೇಟಿಯಾದ್ವಂತೆ. ಆ ಸ್ಥಳ ಒಂದು ಯಾವುದು ಅಂತ ಹೇಳು. ನಾನು ನಿನಗೆ ಪ್ರೀತಿಸ್ತೀನಿ ಅಂತ ಯಾವಾಗ ಹೇಳಿದೆ? ಅದನ್ನು ಸ್ವಲ್ಪ ಹೇಳು. ಅದು ನಂತರ ನಾನು ಖ್ಯಾತಿ ಅಕ್ಕ ಕೇಳಿದಾಗ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಕತೆ ಕಟ್ತೆ. ಸಾರಿ. ಹ್ಞೂ, ನೀನು ಯಾರು ಅಂತ ಕೇಳಿದಾಗ ಯಾವ ಧೈರ್ಯದಲ್ಲಿ ನಾನು ನಿನ್ನ ಗಂಡ ಅಂತ ಹೇಳಿದೆ? ಹೇಳು. ಅದಕ್ಕಲ್ವೇ ಹೀಗೊಂದು ಕತೆ ಕೂಡ ಹೇಳಬೇಕಾಯ್ತು. ಅವಳವನನ್ನು ಹಿಡಿದು ಹಿಂದೆ ತೆಳೆದ್ಲು. ನಿರೀಕ್ಷಿಸದ ಈ ನಡೆಯಿಂದ ವಿಕ್ರಮ್ ಸ್ವಲ್ಪ ತೂಗಾಡಿದ್ರು ತನ್ನಂತಾನು ಬ್ಯಾಲೆನ್ಸ್ ಮಾಡಿಕೊಂಡ. ಆ ಅಕ್ಕ ಬಂದು ನಿಮಗೆ ಮುತ್ತು ಕೊಟ್ಟಾಗ ನಂಗೆ ಸಿಟ್ಟು ಬಂತು. ಅದಕ್ಕೆ ನಾನು ನಿಮ್ಮ ಹೆಂಡತಿ ಅಂತ ಹೇಳಿದೆ. ಓಹೋ, ಅವಳು ನನ್ನ ಮುತ್ತು ಕೊಟ್ಟಿದ್ದಕ್ಕೆ ನಿನಗೇನು? ಅವಳು ನನಗೆ ನೀಡಿದ್ದು ಪ್ರೇಮದ ಮುತ್ತಲ್ಲ, ಅದು ಅವರ ಸಂಸ್ಕೃತಿಯ ಭಾಗ. ಅಪ್ಕೊಳ್ಳೋದು, ಮುತ್ತು ಕೊಡೋದು ಅಲ್ಲಿ ಸಾಮಾನ್ಯ. ಓ ಹೌದಾ? ಹಾಗಿದ್ದರೆ ಖ್ಯಾತಿ ಅಕ್ಕನ ಗಂಡ ಬಂದಾಗ ನಾನು ಕೂಡ ಅವ್ರನ್ನ ಅಪ್ಕೊಂಡು ಮುತ್ತು ಕೊಡ್ತೀನಿ. ಯಾಕೆ? ಯಾಕಂದರೆ ನಿಮಗೆ ಮಾತ್ರ ಬೇರೆಯವ್ರ ಮುತ್ತು ಸಿಕ್ಕರೆ ಸಾಕೆ. ನನಗೂ ಯಾರಾದರೂ ಬೇಕಲ್ಲ ಮುತ್ತು ಕೊಡಲು. ಓಹೋ, ಆಗ ವಿಷಯ. ಅವನು ದೀಕ್ಷಾಳ ಹತ್ರ ನಡೆದ. ದೀಕ್ಷಾ ಹಿಂದೆ ಸರಿದ್ಲು. ಕೊನೆಗೆ ಗೋಡೆಗೆ ತಾಗಿ ನಿಂತಳು, ಕಣ್ಣುಗಳನ್ನ ಗಟ್ಟಿಯಾಗಿ ಮುಚ್ಕೊಂಡು. ನಿನಗೆ ಮುತ್ತು ಮಾತ್ರ ಸಾಕೆ ಅಥವಾ ಇನ್ನೇನಾದರೂ ಬೇಕೇ? ವಿಕ್ರಮ್ ಅವಳಿಗೆ ಇನ್ನು ಹತ್ರ ಬಂದು ಕೇಳ್ದ.
ಏನು ಬೇಡ, ಹಾಗೆ ಹೇಳ್ಬೇಡ. ನಿನಗೆ ಮುತ್ತು ಕೊಡೋದಕ್ಕೆ ಯಾರೂ ಇಲ್ಲ ಅಂತ ಬೇಸರ ಅಲ್ವೇ? ಆ ಬೇಸರವನ್ನು ನಾನು ತೀರಿಸ್ತೀನಿ. ಅವನು ಮತ್ತಷ್ಟು ಅವಳಿಗೆ ಹತ್ತಿರವಾಗಿ ನಿಂತ. ದೀಕ್ಷಾಳ ಮೈ ನಡಕ್ತು. ಅವನ ಮುಖ ಮೆಲ್ಲನೆ ಅವಳ ಹತ್ತಿರ ಬಂತು. ಮೂಗುಗಳು ಪರಸ್ಪರ ತಾಗದ್ವು. ದೀಕ್ಷಾಳ ಕಣ್ಣುಗಳು ಮುಚ್ಕೊಂಡವು. ಒಂದು ಕ್ಷಣ ಕಳೆದರೂ ಏನೂ ನಡೆಯದಿದ್ದಾಗ ಅವಳು ಕಣ್ತೆರೆದು ನೋಡಿದ್ಲು. ಅವಳ ಮುಂದೆ ವಿಕ್ರಮ್ ಇರಲಿಲ್ಲ. ಅವನು ಫ್ರೆಶ್ ಆಗಲು ಬಾತ್ರೂಮ್ಗೆ ಹೋಗಿ ಈಗ ಹೊರಬರ್ತಿದ್ದ. ಮುಳ್ಳು ಕಾಲಿಗೆ ಚುಚ್ಚಿದ ಶಕುಂತಲೆಯಂತೆ ನಿಂತು, ಬಹಳ ಹೊತ್ತಾಯಿತು ಮಿಸ್ ದೀಕ್ಷಾ. ಅವನ ವ್ಯಂಗ್ಯದ ಮಾತು ಕೇಳಿ ಅವಳಿಗೆ ಸಿಟ್ಟು ಬಂತು. ಆ ಸಿಟ್ಟಿನಲ್ಲಿ ಅವಳು ವಿಕ್ರಮ್ನ ಹತ್ರ ಓಡಿ ಹೋಗಿ ಅಲ್ಲಿದ್ದ ಪಿಲ್ಲೋ ತಗೊಂಡು ಅವನಿಗೆ ಮನ ಬಂದಂತೆ ಹೊಡೆದ್ಲು. ಹೇಯ್, ನೋವಾಗ್ತಿದೆ. ಅದನ್ನು ಕೇಳಿ ಅವಳು ಮತ್ತೆ ಹೊಡೆದ್ಲು. ದೀಕ್ಷಾ, ತಮಾಷೆ ಮಾಡಬೇಡ, ಸಾಕು ಮಾಡು. ಆದರೂ ಕೇಳಿದ ಅವಳನ್ನು ಅವನು ಎಳೆದು ಬೆಡ್ ಮೇಲೆ ಹಾಕಿ ಅವಳ ಮೇಲೆ ಕೂತ. ಅವಳ ಕುತ್ತಿಗೆ ಸಂದಿಯಲ್ಲಿ ಮುಖ ಮರೆಸ್ದ. ಅವಳ ಕುತ್ತಿಗೆ ನರದ ಮೇಲೆ ಅವನು ತನ್ನ ಹಲ್ಲುಗಳನ್ನ ಸ್ವಲ್ಪ ಒತ್ತದ. ಅವಳು ನರಳಿದ್ಲು. ಅವನು ಅವಳಿಂದ ದೂರ ಸರಿದ. ನನಗೆ ನೋವು ಮಾಡಿದ್ರೆ ಇದಕ್ಕಿಂತ ಹೆಚ್ಚಾಗಿ ನಾನು ಮಾಡ್ತೀನಿ, ಅರ್ಥ ಆಯ್ತಾ? ಅಷ್ಟು ಹೇಳಿ ಅವನು ಸಿಟ್ಟಿನಿಂದ ರೂಮ್ನಿಂದ ಹೊರಗೆ ಹೋದ. ದೀಕ್ಷಾಳಿಗೆ ಒಂದು ರೀತಿ ಸಂಕೋಚ ಆಯಿತು. ತಾನು ಯಾಕಷ್ಟು ಅಧಿಕಾರದಿಂದ ಆ ಮನುಷ್ಯನ ಜೊತೆ ಹಾಗೆ ನಡ್ಕೊಂಡೆ? ಪ್ರತಿ ಕ್ಷಣವೂ ನೀನು ಮರೀತಿದೆಯಾ ದೀಕ್ಷಾ? ವಿಕ್ರಮ್ ನಿನಗೆ ಯಾರೂ ಅಲ್ಲ. ಅವರಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ. ಅವರೊಳಗಿರೋ ನಿನ್ನ ಬಗೆಗಿನ ಭಾವನೆಯ ಹೆಸರೇನು ಅಂತ ಎಂದಿಗೂ ನಿನಗೇ ತಿಳಿದಿಲ್ಲ. ಮತ್ತು ಯಾಕೆ ದೀಕ್ಷಾ? ಅವಳಿಗೆ ಬೇಸರ ಮತ್ತು ಸಿಟ್ಟು ಉಂಟಾಯಿತು. ಈ ಕಣ್ಣುಗಳು ತುಂಬಬಾರ್ದು, ಅರ್ಹತೆ ಇಲ್ಲದನ್ನು ಬಯಸಬಾರ್ದು. ನಿನಗೆ ವಿಧಿಸಲ್ಪಟ್ಟಿದ್ದಾದರೆ ಅದು ಎಷ್ಟು ಕಾಲ ಕಳೆದರೂ ನಿನ್ನನ್ನು ಹುಡ್ಕೊಂಡು ಬರುತ್ತೆ. ಕಣ್ಣುಗಳನ್ನ ಒರೆಸ್ಕೊಂಡು ಅವಳು ರೂಮ್ನಿಂದ ಹೊರಬಂದ್ಲು. ಹಾಲ್ನಲ್ಲಿ ವಿಕ್ರಮ್ ಯಾವುದೋ ಮ್ಯಾಗ್ಝಿನ್ ನೋಡ್ತಾ ಕೂತಿದ್ದ. ಅವನನ್ನು ನೋಡಿದೆ ಅವಳು ಅಡುಗೆ ಮನೆಗೆ ಹೋದ್ಲು. ತನ್ನ ಮೇಲೆ ಹಠ ತೋರಿಸಿ ಹೋಗ್ತಾ ಇರೋ ಅವಳನ್ನು ಕಂಡು ಅವನ ಮನಸ್ಸಿನಲ್ಲಿ ಒಂದು ನಗು ಅರಳಿತು. ಮಧ್ಯಾಹ್ನದ ಊಟ ಕೂತಾಗ ದೀಕ್ಷಾ ವಿಕ್ರಮ್ನ ಎದುರು ಕೂತ್ಲು. ಆದರೂ ಅವಳ ಒಂದು ನೋಟವು ಅವನ ಮೇಲೆ ಬೀಳಲಿಲ್ಲ. ಖ್ಯಾತಿ ಇಬ್ಬರಿಗೂ ಊಟವನ್ನು ಬಡಿಸಿದ್ಲು. ವಿಕ್ರಮನ ಮುಂದಿದ್ದ ಊಟ ನೋಡಿ ದೀಕ್ಷಾಳಿಗೆ ನಗು ಬಂತು. ಇವರೇನು ಹಸುವೋ ಅಥವಾ ಆಡೋ? ಈ ಹಸಿರು ಎಲೆಗಳನ್ನೆಲ್ಲ ಬೇಯಿಸಿ ತಿಂತಿದ್ದಾರಲ್ಲ. ಅವಳ ಮನಸ್ಸಿನಲ್ಲೇ ಅಂದ್ಕೊಂಡಿದ್ದು ಸ್ವಲ್ಪ ಜೋರಾಗಿ ಕೇಳಿಸ್ತು. ವಿಕ್ರಮ್ ಮತ್ತು ಖ್ಯಾತಿ ಅದನ್ನು ಕೇಳಿಸ್ಕೊಂಡ್ರು. ವಿಕ್ರಮ್ಗೆ ಹಸಿರು ತರಕಾರಿಗಳು ಅಂದರೆ ತುಂಬ ಇಷ್ಟ. ದೀಕ್ಷಾ, ನಿನಗಿದೆಲ್ಲ ಗೊತ್ತಿಲ್ವೇ? ಅವಳು ಕೇಳಿದಾಗ ದೀಕ್ಷಾ ತಿಂತಿದ್ದ ಊಟ ಗಂಟಲಿಗೆ ಸಿಕ್ಕಿ ಅವಳು ಕೆಮ್ಮತೊಡಗಿದ್ಲು. ಅದು ನಾನು ಊರಿನಲ್ಲಿ ಇದೆಲ್ಲ ತಿನ್ನೋದಿಲ್ಲ ಖ್ಯಾತಿ, ಅದಕ್ಕೆ ಅವಳಿಗೆ ಗೊತ್ತಿಲ್ಲ. ದೀಕ್ಷಾ ಆಶ್ಚರ್ಯದಿಂದ ವಿಕ್ರಮ್ನನ್ನು ನೋಡಿದ್ಲು. ತನ್ನನ್ನು ಉಳಿಸೋದಕ್ಕೆ ವಿಕ್ರಮ್ ಹೀಗೆ ಹೇಳ್ತಾನೆ ಅಂತ ಅವಳು ನಿರೀಕ್ಷಿಸಿರಲಿಲ್ಲ. ಹೌದಾ, ಸರಿ. ದೀಕ್ಷಾಳಿಗೆ ಕರ್ನಾಟಕದ ಊಟವೇ ಇಷ್ಟ ಅಂತ ಅವನು ಹೇಳಿದ್ದ. ಅದಕ್ಕೆ ಕರ್ನಾಟಕ ಶೈಲಿಯ ಅನ್ನ, ಮೀನು ಸಾಂಬಾರು, ಚಿಕನ್ ರೋಸ್ಟ್ ಮಾಡಿದ್ದೀನಿ. ಇಷ್ಟ ಆಯ್ತೆ? ಒಂದು ಕ್ಷಣ ಅವಳು ವಿಕ್ರಮ್ನನ್ನು ನೋಡಿದ್ಲು. ಅವನು ಮಾತ್ರ ಊಟದ ಕಡೆಗೆ ಗಮನ ಕೊಟ್ಟು ತಿಂತಿದ್ದ. ಅಕ್ಕ, ಊಟ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ದೀಕ್ಷಾ. ಅಂದಹಾಗೆ ಇಂದು ಒಂದು ಪುಟ್ಟ ಪಾರ್ಟಿ ಇದೆ. ಕ್ಯಾಂಪ್ ಫೈರ್ ವ್ಯವಸ್ಥೆ ಮಾಡಿದ್ದೀವಿ. ಇಬ್ಬರು ತಯಾರಾಗಿರಿ. ಹೆನ್ರಿ ಬಂದ ಮೇಲೆ ಹೋಗೋಣ. ಥ್ಯಾಂಕ್ ಯು. ನನಗಿದರಲ್ಲಿ ಆಸಕ್ತಿ ಇಲ್ಲ, ನೀವೇ ಹೋಗಿ ಅಂತ ಹೇಳಿ ವಿಕ್ರಮ್ ಎದ್ದು ಕೈ ತೊಳೆಯಲು ಹೋದ. ಅಯ್ಯೋ ಅಕ್ಕ, ಇವರೊಬ್ಬ ಸಿಡಕ್ ಬುದ್ಧಿಯವನು. ಹಿಡಿದು ಸಮುದ್ರಕ್ಕೆ ಹಾಕ್ಬೇಕನ್ಸುತ್ತೆ ಇವನ ವರ್ತನೆ ನೋಡಿದಾಗ. ಆದರೆ ಸಮುದ್ರದ ಮುಳುಗಿ ಸತ್ತರೆ ನಾನು ವಿಧವೆ ಆಗ್ತೀನಲ್ಲ ಅಂತ ಸುಮ್ಮನಾಗಿದ್ದೀನಿ. ಯಾರು ವಿಕ್ರಮ್ನನ್ನ ಸಮುದ್ರಕ್ಕೆ ಹಾಕೋದು? ಖ್ಯಾತಿ ಜೋರಾಗಿ ನಕ್ಕದ್ಲು. ದೇವರೇ, ಇವರಿಗೆ ಹುಚ್ಚಿಡ್ದಿದ್ಯಾ? ಯಾಕೆ ನಗ್ತಿದ್ದಾರೆ? ಹಾಗಿದ್ರೆ ದೀಕ್ಷಾಳಿಗೆ ತನ್ನ ಗಂಡನ ಬಗ್ಗೆ ಏನೂ ಗೊತ್ತಿಲ್ಲ ಅಲ್ವಾ? ಏನು? ಅಯ್ಯೋ, ಸಮುದ್ರ ವಿಜ್ಞಾನದಲ್ಲಿ ಪದವಿ ಪಡೆದವನಿಗೆ ಸಮುದ್ರ ಅಂದರೆ ಹೆದರಿಕೆಯೇ? 7 ಸಮುದ್ರಗಳನ್ನು ಈಜಿ ದಾಟ್ತಾನೆ ನಿನ್ನ ವಿಕ್ರಮ್, ಅರ್ಥ ಆಯ್ತಾ? ಖ್ಯಾತಿ ಹೇಳಿದ್ದನ್ನು ಕೇಳಿ ದೀಕ್ಷಾ ಬಾಯಿ ಬಿಟ್ಟು ಕೂತ್ಲು. ಹೌದು, ಬಹಳ ಕಾಲ ಅದರ ಸಂಶೋಧನೆಯಲ್ಲೇ ಕಳೆದವನವನು. ಆಮೇಲೆ ಬಿಸ್ನೆಸ್ ತಿರುಗಿದ್ದು. ಆದರೂ ರಾತ್ರಿ ಪಾರ್ಟಿಗೆ ಬರೋದಿಲ್ಲ ಅಂದಿದ್ದಾರಲ್ಲ. ಅವನು ಬರ್ತಾನೆ, ಇಲ್ದಿದ್ರೆ ನಾವು ಹೊತ್ಕೊಂಡು ಹೋಗ್ತೀವಿ, ಆಯಿತಾ? 5 ಗಂಟೆ ಆದಾಗ ಹೆನ್ರಿ ಬಂದರು. ವಿಕ್ರಮ್ ಮತ್ತು ದೀಕ್ಷಾಳನ್ನ ಪರಿಚಯ ಮಾಡಿಕೊಂಡ್ರು. ಹೆನ್ರಿ ತುಂಬ ಒಳ್ಳೆ ವ್ಯಕ್ತಿ ಅಂತ ಅವರಿಗೆ ತಿಳಿಯಿತು. ಎಲ್ಲರೂ ಕೂತು ಮಾತಾಡ್ತಿರುವಾಗ ಖ್ಯಾತಿ ಪಾರ್ಟಿ ಬಗ್ಗೆ ಹೇಳಿದ್ಲು. ಹೆನ್ರಿ ಕೂಡ ತಯಾರಾದ. ವಿಕ್ರಮ್ ಮೊದಲು ಬೇಡ ಅಂದರೂ ಕೊನೆಗೆ ಒಪ್ಕೊಂಡ. ದೀಕ್ಷಾ ಕೆಂಪು ಬಣ್ಣದ ಸೀರೆಯನ್ನು ಉಟ್ಟಿದ್ಲು. ಅದರಲ್ಲಿ ಅವಳು ಅತ್ಯಂತ ಸುಂದರಿಯಾಗಿ ಕಾಣ್ತಾ ಇದ್ಲು. ವಿಕ್ರಮ್ನ ಕಣ್ಣುಗಳು ಅವಳ ಮೇಲೆ ನಿಂತವು. ದೀಕ್ಷಾ ಅವನನ್ನು ಗಮನಿಸದಂತೆ ನಡೆದ್ಲು. ಸಮುದ್ರದ ದಡದಲ್ಲಿ ಬೆಂಕಿ ಹಾಕಿ ಅದರ ಸುತ್ತ ಕೂತರು.
ಆ ಬೆಂಕಿಯ ಬೆಳಕಿನಲ್ಲಿ ಅವಳು ಅಗ್ನಿ ದೇವತೆಯಂತೆ ಹೊಳಿತಾ ಇದ್ಲು. ತಂಗಾಳಿ ಅವರನ್ನು ಸವರಿ ಹೋಯಿತು. ವಾತಾವರಣವು ಪ್ರೇಮಮಯವಾಗಿತ್ತು. ಅದಕ್ಕೆ ಪೂರಕವಾಗಿ ಸಂಗೀತವು ಕೇಳಿಬಂದಿತ್ತು. ಖ್ಯಾತಿ ಮತ್ತು ಹೆನ್ರಿ ಕೈ ಜೋಡಿಸಿ ಕುಣಿದ್ರು. ದೀಕ್ಷಾ ಮತ್ತು ವಿಕ್ರಮ್ ಅವರನ್ನ ನೋಡ್ತಾ ಕೂತರು. ಆಗಾಗ ಇಬ್ಬರ ನೋಟವು ಒಂದಾಗ್ತಿತ್ತು. ಹೇ ವಿಕ್ರಮ್, ದೀಕ್ಷಾ ಬನ್ನಿ ಡ್ಯಾನ್ಸ್ ಮಾಡಿ. ಖ್ಯಾತಿ ಮತ್ತು ಹೆನ್ರಿ ಅವರ ವಿನಂತಿಯನ್ನು ವಿಕ್ರಮ್ ತಿರಸ್ಕರಿಸ್ತಾನೆ ಅಂದ್ಕೊಂಡಿದ್ದ. ದೀಕ್ಷಾಳ ಮುಂದೆ ಒಂದು ಕೈ ಚಾಚಲು ಪಡೆದು ಅವಳು ಬೆಚ್ಚಿ ಬಿದ್ಲು. ತಾನ ಮುಂದೆ ಕೈ ಚಾಚಿ ನಿಂತಿರೋದು ವಿಕ್ರಮ್ನೇ ಅಥವಾ ಇದು ಕನಸೇ ಅಂತ ಅವಳಿಗೆ ಸಂಶಯ ಆಯಿತು. ದೀಕ್ಷಾ, ವಿಕ್ರಮ್ನ ಕರೆಯು ಅವಳನ್ನು ಎಚ್ಚರಿಸಿತು. ತನ್ನ ಮುಂದೆ ಕೈ ಚಾಚಿ ನಿಂತಿದ್ದ ವಿಕ್ರಮ್ನ ಕೈ ಹಿಡಿದು ಅವಳು ಎದ್ಲು. ವಿಕ್ರಮ್ ಒಂದು ಕೈಯನ್ನು ಅವಳ ಸೊಂಟದ ಮೇಲಿಟ್ಟು ಮತ್ತೊಂದು ಕೈಯಿಂದ ಅವಳ ಹೆಗಲನ್ನು ಹಿಡಿದು ಆ ಮಧುರ ಸಂಗೀತಕ್ಕೆ ಹೆಜ್ಜೆ ಹಾಕ್ತ. ಪರಸ್ಪರ ಕಣ್ಣುಗಳನ್ನ ನೋಡ್ತಾ ಹೆಜ್ಜೆ ಹಾಕುವಾಗ ಇಬ್ಬರ ಹೃದಯಗಳು ಏನನ್ನೋ ಕೇಳ್ತಿದ್ವು. ಸಮುದ್ರದ ಗಾಳಿಗೆ ಅವಳ ಕೂದಲು ಹಾರಿ ಅವನ ಮುಖಕ್ಕೆ ಬೀಳ್ತಿತ್ತು. ವಿಕ್ರಮ್ ಅದನ್ನು ಸವರಿ ಅವಳ ಕಿವಿಯ ಹಿಂದೆ ಇರಿಸ್ದ. ಅವಳು ತಿಳಿಯದೆ ಅವನಿಗೆ ಮತ್ತಷ್ಟು ಹತ್ತಿರವಾಗಿ ನಿಂತಳು. ಹಿಂದೆ ಖ್ಯಾತಿ ಮತ್ತು ಹೆನ್ರಿ ಚಪ್ಪಾಳೆ ತಡೆದಾಗ ಇಬ್ಬರಿಗೂ ಪ್ರಜ್ಞೆ ಬಂತು. ತಕ್ಷಣ ಅವರು ದೂರ ಸರಿದ್ರು. ನನಗೇನಾಯಿತು? ಖ್ಯಾತಿ ಮತ್ತು ಹೆನ್ರಿ ಕುಣಿಯೋದನ್ನು ಕಂಡಾಗ ನನ್ನ ಮನಸ್ಸು ಕೂಡ ತನ್ನ ಸಂಗಾತಿಯೊಂದಿಗೆ ಕುಣಿಯೋದಕ್ಕೆ ಬಯಸ್ತೆ. ಇಲ್ಲ, ಅವಳು ನನ್ನ ಅರ್ಧಾಂಗಿಯೇ ಅಲ್ಲ, ಮತ್ತ್ಯಾಕೆ ಹೀಗೆ? ವಿಕ್ರಮ್ನಿಗೆ ಹುಚ್ಚು ಹಿಡಿದಂತ ಅನ್ನಿಸ್ತು. ನನ್ನ ದೀಕ್ಷಾ, ನನಗೆ ಆಶ್ಚರ್ಯ ಆಯಿತು. ವಿಕ್ರಮ್ನ ಇಂತಹ ಪ್ರೇಮಿಯ ಅವತಾರದಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಎಷ್ಟೋ ಹುಡುಗಿಯರು ಇವನಿಗಾಗಿ ಕಾಯ್ತಿದ್ರು. 1000 ವರ್ಷಗಳ ಕಾಲ ಹೀಗೆ ಪ್ರೀತಿಯಿಂದ ಇರಿ ಅಂತ ದೇವರು ಹರಸಲಿ. ಮತ್ತು ಇಬ್ಬರ ಕಣ್ಣುಗಳು ಸಂಧಿಸಿದ್ವು. ಒಂದು ಜನ್ಮವಾದರೂ ಆ ಎದೆಗೆ ಸೇರಿಸ್ಕೊಂಡು ನನ್ನ ಪ್ರೀತಿಸ್ತೀರಾ ಅಂತ ಅವಳ ಕಣ್ಣುಗಳು ಅವನನ್ನು ಕೇಳ್ತಿದ್ವು. ಇಬ್ಬರು ಕಣ್ಣಲ್ಲೇ ನೋಡಿದ ಸಾಕು, ಬನ್ನಿ ಊಟ ಮಾಡೋಣ. ಖ್ಯಾತಿ ಮಾಡಿದ ವಿಶೇಷ ಆಹಾರವನ್ನು ಅವರು ಒಟ್ಟಿಗೆ ತಿಂದರು. ಸ್ವಲ್ಪ ಸಮಯ ಅಲ್ಲಿ ಕಳೆದ ನಂತರ ಅವರು ಮನೆಗೆ ಮರಳಿದ್ರು. ದೀಕ್ಷಾ ಬಂದ ತಕ್ಷಣ ಫ್ರೆಶ್ ಆಗಿ ಬಂದು ಮಲಗಿದ್ಲು. ನಾಳಿನ ಪ್ರಯಾಣದ ಸಂತೋಷದಲ್ಲಿದ್ದಾಳೆ ಅವಳು. ಹೆನ್ರಿ ಜೊತೆ ಪ್ರಯಾಣದ ಬಗ್ಗೆ ಮಾತಾಡಿದ ನಂತರ ರೂಮಿಗೆ ಬಂದ ವಿಕ್ರಮ್ಗೆ ಬೆಡ್ ಮೇಲೆ ಮಗುವಿನಂತೆ ಮಲಗಿರೋ ದೀಕ್ಷಾ ಕಂಡ್ಲು. ಅವನಿಗೆ ಅವಳ ಮೇಲೆ ಅಪಾರವಾದ ವಾತ್ಸಲ್ಯ ಉಂಟಾಯಿತು. ಸ್ವಲ್ಪ ಸಮಯ ಅವಳು ಮುಖ ನೋಡ್ತಾ ನಿಂತ. ನಂತರ ಫ್ರೆಶ್ ಆಗಿ ಬಂದು ಮಲಗ್ದ. ಅವಳು ಮುಖದ ಕಡೆ ನೋಡಿ ಅವನು ಮಲಗ್ದ. ಗೊತ್ತಿಲ್ಲ ದೀಕ್ಷಾ, ನಿನ್ನ ಮೇಲೆ ನನಗೇನಿದೆ ಅಂತ, ಪ್ರೀತಿಯೋ ಪ್ರೇಮವೋ ಅಥವಾ ಸಿಟ್ಟೋ ಏನೂ ತಿಳಿತಿಲ್ಲ. ಅಷ್ಟರಲ್ಲಿ ಅವಳ ಕೈಗಳು ಅವನನ್ನು ಅಪ್ಕೊಂಡವು. ವಿಕ್ರಮ್ ಬೆಚ್ಚು ಬಿದ್ದ. ಆದರೆ ಅವಳು ಗಾಢ ನಿದ್ದೆಯಲ್ಲಿದ್ಲು. ಅವಳ ಕೈ ತೆಗೆಯಲು ಹೋದರೂ ಅವಳ ಬಿಗಿ ಹಿಡಿತ ಬಿಡಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಅವಳು ಮತ್ತಷ್ಟು ಅವನಿಗೆ ಹತ್ತಿರವಾಗಿ ಮಲಗಿದ್ಲು. ಆ ಕ್ಷಣ ವಿಕ್ರಮ್ ಕೂಡ ಅವಳನ್ನು ಅಪ್ಕೊಂಡ. ಪ್ರೀತಿಯಿಂದ ಅವಳ ತಲೆ ಸವರ್ದ. ಅವಳನ್ನು ಅಪ್ಕೊಂಡು ಅವನಿಗೂ ಮೆಲ್ಲನೆ ನಿದ್ದೆ ಬಂತು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.